ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಆಲೂಗಡ್ಡೆ 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ತುರಿದಿಟ್ಟಿರೋ ಅಂಥ ಆಲೂಗಡ್ಡೆ ಇದು. ಕಾರ್ನ್ಫ್ಲವರ್ 3 ಸ್ಪೂನ್ ಇದೆ. ಪುದೀನ ಸೊಪ್ಪಿದೆ ಸ್ವಲ್ಪ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿ. ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಅಷ್ಟೇ ಸ್ವಲ್ಪ ತೊಗೊಂಡು ವಾಶ್ ಮಾಡಿ ಕಟ್ ಮಾಡಿ ಇಕ್ಕಿದ್ದೀನಿ. ಗ್ರೀನ್ ಚಿಲ್ಲಿ 3 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗೆ ನೋಡಿ. ಎಳ್ಳಿದು, ಸಾಲ್ಟು, ಚಾಟ್ ಮಸಾಲ, ಬ್ಲ್ಯಾಕ್ ಪೆಪ್ಪರು ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ನಾನಿವಾಗ ಮಿಕ್ಸ್ ಮಾಡ್ಕೋಬೇಕು. ತುಂಬ ಒಳ್ಳೆ ಸ್ನ್ಯಾಕ್ಸ್ ಇದು, ಚೆನ್ನಾಗಿರುತ್ತಿದು. ನೀವು ಕಾರ್ನ್ಫ್ಲವರ್ ಇಲ್ಲ ಅಂದರೆ ಬ್ರೆಡ್ ಕೂಡ ಹಾಕ್ಕೋಬೋದು. ಯಾಕಂದರೆ ಕಾರ್ನ್ಫ್ಲವರೇ ಒಳ್ಳೆಯದು, ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರನೇ ಕಾರ್ನ್ಫ್ಲವರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನೀವು ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಹಿಟ್ಟಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಿಮೆ ಆಯ್ತು ಅಂದ್ರೂ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೋಬೋದು ನೀವು, ಇಲ್ಲ ಒಂದು ಬ್ರೆಡ್ ಹಾಕ್ಕೋಬೋದು ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಅಂಟಲ್ಲ. ಇದು ಬಟರ್ ಪೇಪರ್, ಇದು ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಮೆತ್ತಿಗೆ ಮಾಡ್ಬೋದು. ಕೈಯಲ್ಲಿ ಹಿಡ್ಕೊಂಡು ಬಟರ್ ಪೇಪರ್ನ ನೋಡಿ ಈ ಅದಕ್ಕೆ ಮಾಡ್ಕೋಬೇಕು. ಈ ಸೈಜ್ಗೆ ಇರಬೇಕು ಇದು. ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕ್ಕೊಡೋಣ. ಈ ಥರ ಬೇಯ್ತಾ ಇದೆ. ಇದನ್ನು ನೀಟಾಗಿ ಮೆತ್ತಗೆ ತಿರ್ಗಿಸ್ಕೊಳ್ಳಿ. ಕಡಿಮೆ ಉರಿಯಲ್ಲೇ ಬೇಯಬೇಕು. ಇನ್ನೊಂದು ಅದೇ ಥರ ತಟ್ಕೊಳ್ಳೋಣ. ಸುಮ್ಮನೆ ಹಿಂಗೆ ಒಡೆ ತಟ್ತಾರಲ್ಲ ಆ ಥರ ನೀವು ಕೈಯಲ್ಲೂ 2 ಕೈಯಾಗೆ ಎಣ್ಣೆ ಹಚ್ಕೊಂಡು ತೊಟ್ಬಿಟ್ಟು ಹಾಕ್ಕೋಬೋದು. ಈ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ಬೇಯ್ತಾ ಇದೆ, ಮೆತ್ತಗೆ ತಿರ್ಸ್ಕೋಬೇಕು. ಇವಾಗ ಇದು ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ಈ ಥರ ಸೂಪರ್ ಕರಮ್ ಕುರುಮ್ ಅಂತ ಬಂದಿರುತ್ತೆ. ಎಣ್ಣೆ ಹಾಕ್ಕೊಂಡ್ರೆ ಏನು ಹಿಡ್ಕೊಳಲ್ಲ, ನೀಟಾಗಿ ತಗೋಬೋದು. ಇದೇ ಎಣ್ಣೆಲಿ ಹಾಕಿದ್ದೀನಿ. ಒಂದೊಂದು ವಾರ ಬಿಡ್ಬೋದು, 2 ಅಂತೂ ಬಿಡ್ಬೋದು ನೀವು. ಅದಕ್ಕೆ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಹಿಡಿಯಲ್ಲ ನೋಡಿ. ಕೈಯಲ್ಲೇ ನೀವು ಈ ಥರನೂ ಮಾಡಿ ಹಾಕ್ಕೋಬೋದು. ಬಟರ್ ಪೇಪರ್ ಇಲ್ಲ ಅಂದರೂ ನೋಡಿ ಈ ಥರ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಕೂಡ ಮಾಡಿ ಹಾಕ್ಕೋಬೋದು. ಆಗಿದೆ ಇದು, ತೆಗಿತಾ ಇದ್ದೀನಿ ನಾನು. ಇವಾಗ ಎಲ್ಲ ನಾನು ಇದೇ ಥರ ಮಾಡ್ಕೊ. ಅದರ ಸೂಪರಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಏನು ಸೂಪರಾಗಿ ಬಂದಿದೆ ಅಂದರೆ. ನಾನಿವಾಗ ಒಂದು ಮುರಿದು ತೋರಿಸ್ತೀನಿ ನಿಮಗೆ. ಬಿಸಿ ಇದೆ, ಅದರ ಸಖತ್ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ, ತುಂಬ ಕ್ರಿಸ್ಪಿಯಾಗಿದೆ. ಒಳಗೆ ಸಾಫ್ಟಾಗಿದೆ, ಮೇಲೆ ಫುಲ್ಲು ಕ್ರಿಸ್ಪಿಯಾಗಿದೆ. ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ. ಆದರೆ ಕಲಿಸುವಾಗ ಅಂಟುತ್ತೆ. ಕಲಸಾದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಟೆ ಹಾಕಬೇಕು, ಅವಾಗ ಅಂಟಲ್ಲ. ತುಂಬ ಚೆನ್ನಾಗಿ ಬರೋ ಸ್ನ್ಯಾಕ್ಸ್ ಸೂಪರಾಗಿದೆ ಟೀ ಜೊತೆಗೆ.